ಲೋಕಸಭಾ ಚುನಾವಣೆಯಲ್ಲಿ ನೀವು ಒಂದಿಷ್ಟು ಕ್ಷೇತ್ರಗಳನ್ನ ಗೆದ್ದಿರೋದಕ್ಕೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿರೋದಕ್ಕೆ ರಾಹುಲ್ ಗಾಂಧಿ ಅವರ ವರ್ಚಸ್ ಜಾಸ್ತಿ ಆಯ್ತು ಅಂತ ರಾಹುಲ್ ಗಾಂಧಿ ವರ್ಚಸ್ ಜಾಸ್ತಿ ಆಗಿದ್ರೆ ಬಿಹಾರದಲ್ಲೂ ಒಂದ್ ನಿಮಿಷ ಸರ್ ಅದಕ್ಕೆ ಬಿಹಾರದಲ್ಲಿ ಯಾಕಾಗಿಲ್ಲ ಸರ್ ಒಂದ್ ನಿಮಿಷ ಬಿಹಾರದಲ್ಲಿ ನಿಮ್ಮ ದುಸ್ಥಿತಿ ನೋಡಿದ್ರೆ ಒಂದು ಪ್ರಾದೇಶಿಕ ಪಕ್ಷದ ಅಡಿಗೆ ಹೋಗಿ ತಲೆ ಬಗ್ಸಿ ನಿಂತು ಇಷ್ಟು ಸೀಟ್ ಕೊಡಿ ಅಣ್ಣ ಅಲ್ಲ ಸರ್ ನೋಡಿ ಸರ್ ರಾಷ್ಟ್ರೀಯ ಪಕ್ಷ ನೀವು ಸರ್ ಒಂದ್ ನಿಮಿಷ ನಾವು ತಲೆ ಬಗ್ಸಿ ನಿಲ್ತಕ್ಕಂಥದ್ದಲ್ಲ ನಾವು ತಲೆ ಬಗ್ಗಿಸ್ತೀವಿ ಯಾವ್ದಕ್ ಗೊತ್ತಾ ದೇಶಕ್ಕೆ ವಿಚಾರಕ್ಕೆ ತಲೆ ಬಗ್ಗಿಸ್ತೀವಿ ದೇಶ ಉಳಿಬೇಕು ದೇಶ ಬೆಳಿಬೇಕು ದೇಶನ ನಾವು ಸಂರಕ್ಷಣೆ ಮಾಡಬೇಕು ದೇಶಕ್ಕೋಸ್ಕರ ಸೆಕ್ಯುಲರ್ಗಳು ಒಂದಾಗಬೇಕು ಸೊ ಈ ವಿಷಯಕ್ಕೆ ತಲೆ ಬಗ್ಗಿಸ್ತೀವಿ ಆದ್ರೆ ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ಇನ್ನೊಂದು ಪಕ್ಷ ಅಂತ ಹೇಳಿ ನಾವು ತಲೆ ಬಗ್ಸಲ್ಲ ವಿಚಾರಕ್ಕೆ ತಲೆ ಬಗ್ಗಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ಇರ್ತಕ್ಕಂಥದ್ದು ನಮ್ಮ ಪಕ್ಷ ಇರ್ತಕ್ಕಂಥದ್ದು ಈ ಭಾರತ ದೇಶಕ್ಕೋಸ್ಕರ ಭಾರತ ದೇಶವನ್ನ ಯಾಕಂದ್ರೆ ನಾವೇ ಸ್ವತಂತ್ರ ನಾವು ಸ್ವತಂತ್ರ ತಂದುಕೊಟ್ರೆ ಯಾಕಂತ ಹೇಳಿದ್ರೆ ಇವತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ಯಾರು ಈ ದೇಶಕ್ಕೋಸ್ಕರ ಹೋರಾಡಲಿಲ್ಲ ಈ ಸ್ವತಂತ್ರಕ್ಕೋಸ್ಕರ ಹೋರಾಡಲಿಲ್ಲ ಯಾರು ಸ್ವತಂತ್ರ ಬರೋಂಥ ಸಂದರ್ಭಗಳಲ್ಲಿ ಈ ಸ್ವತಂತ್ರದ ಅವ್ರೇನು ಬ್ರಿಟಿಷ್ನವರು ಅವರಿಗೆ ಕೈ ಜೋಡಿಸಿ ಅವರಿಗೆ ಏಜೆಂಟ್ ರೀತಿನಲ್ಲಿ ವರ್ತನೆ ಮಾಡಿದ್ರು ಇವತ್ತು ಅವರು ದೇಶಾಭಿಮಾನಿಗಳು ಅನ್ನೋ ತರ ಬಿಂಬಿಸ್ತಾರೆ ಸಬ್ಜೆಕ್ಟ್ ನಾನು ಇದೆ ದಿಸ್ ಇಸ್ ದಿ ಸಬ್ಜೆಕ್ಟ್ ನಾಟ್ ಓನ್ಲಿ ನೀವು ಹೇಳೋದು ಸಬ್ಜೆಕ್ಟ್ ಅಲ್ಲ ಯು ಆರ್ ನಾಟ್ ಎ ಮೈ ಪ್ರೊಫೆಸರ್ ನಾನು ಹೇಳ್ತಾ ಇದ್ದೀನಿ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾರ್ಟಿ what is the meaning of policy what is the meaning of logic what is the meaning what is the principles do you know what is a democracy what is the principles of party ನೀವು ನೋಡಿ ಇವರು ರಿಜಿಸ್ಟ್ರೇಷನ್ ಇಲ್ದಿರಂತ ಸಂಘಗಳು ಸಂಘಟನೆಗಳು ನೀವು ನಮಗೆ ಹೇಳಕ್ ಬರಬೇಡಿ ಹೌದ್ರಿ ಹೌದು ಜನ ನೋಡ್ತಿದಾರೆ ಜನಕ್ಕೆ ಗೊತ್ತಿದೆ ನೋಡ್ರಿ ನೋಡಿ ನಾಳೆ ಒಂದು ಡಿಸ್ಕಷನ್ ನೋಡಿ ಒಂದ್ ನಿಮಿಷ ನೋಡ್ರಿ ನೀವು ಉತ್ಕರ್ಷ್ ಅವರೇ ನಾವು ಡಿಸ್ಕಷನ್ ಅಲ್ಲಿ ಬಹಳ ನೋಡಿದೀವಿ ಕಾಂಗ್ರೆಸ್ ಪಕ್ಷ ನಮ್ಗೆಲ್ಲ ಕಲ್ಸಿದೆ ನಿಮ್ಮ ಚಿಲ್ಲಿ ಟ್ರಿಕ್ಸ್ ನೀವು ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಗೆಲ್ಲಿಲ್ಲ ಹೇಳ್ರಿ ತೆಲಂಗಾಣದಲ್ಲಿ ಯಾಕೆ ಗೆಲ್ಲಿಲ್ಲ ನೀವು ಜೈಲಿನಲ್ಲಿ ಯಾಕೆ ಸೋತಿದ್ರಿ ಹೇಳ್ರಿ ಡೆಮೋಕ್ರಸಿನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ಕೇಳಿ ಡೆಮೋಕ್ರಸಿ ತಿಳ್ಕೊಳ್ಳಿ ಡೆಮೋಕ್ರಸಿ ತಿಳ್ಕೊಂಡು ಮಾತಾಡಿ ನೀವು ಏನು ಎಲ್ಲ ರಾಜರ ತರ ಏನು ಹಿಂಗೆ ಇದ್ದದ್ದು ಹೀಗೆ ಇರ್ತದೆ ಅಂತ ತಿಳ್ಕೊಂಡ್ರ ನೋಡಿ ನೆಕ್ಸ್ಟ್ ಚುನಾವಣೆಯಲ್ಲಿ ಹೆಂಗ್ ತೋರಿಸ್ತೀವಿ ಅಂತ ಹೇಳಿ